ವೀಕ್ಷಕರೇ, ಸುವರ್ಣ ಸುದ್ದಿ ವಾಹಿನಿಯ ನಿತ್ಯಾನಂದ ನಗೆಗೊಂದು ನೆಪ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ನಕ್ಕಷ್ಟು ದಿನ ನಿನ್ನದು, ನಗದ ದಿನ ನಿನ್ನದಲ್ಲ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ. ಆದ್ದರಿಂದ ಬನ್ನಿ ನಗೋಣ. ಮಾನವ ಶರೀರಶಾಸ್ತ್ರದ ದೃಷ್ಟಿಯಿಂದ, ಅಂದರೆ ಹ್ಯೂಮನ್ ಅನಾಟಮಿ, ಹಾಗೂ ಮನೋಶಾಸ್ತ್ರದ ದೃಷ್ಟಿಯಿಂದ, ಹ್ಯೂಮನ್ ಸೈಕಾಲಜಿ ದೃಷ್ಟಿಯಿಂದ ನೋಡಿದರೆ ಈ ಜಗತ್ತಿನಲ್ಲಿ ಎರಡೇ ಜಾತಿಗಳು, ಒಂದು ಗಂಡು ಜಾತಿ, ಇನ್ನೊಂದು ಹೆಣ್ಣು ಜಾತಿ. ಗಂಡಸಿನ ಶಕ್ತಿ ಸಾಮರ್ಥ್ಯಗಳೇ ಬೇರೆ, ಹೆಂಗಸಿನ ಶಕ್ತಿ ಸಾಮರ್ಥ್ಯಗಳೇ ಬೇರೆ. ಗಂಡಸರ ದೌರ್ಬಲ್ಯಗಳು ಬೇರೆ, ಹೆಂಗಸರ ದೌರ್ಬಲ್ಯಗಳೇ ಬೇರೆ. ಗಂಡಸರು ಹೆಂಗಸರ ದೌರ್ಬಲ್ಯಗಳನ್ನು ಹಾಗೂ ಹೆಂಗಸರು ಗಂಡಸರ ದೌರ್ಬಲ್ಯಗಳನ್ನು ಅರಿತುಕೊಂಡು ಬಾಳಿದರೆ ಸಂಸಾರದಲ್ಲಿ ಸರಿಗಮ, ಎಲ್ಲವೂ ಸಮರಸ, ಇಲ್ಲದ್ರೆ ಎಲ್ಲವೂ ಡಮಡಮ. ಹಾಗೆ ಸಮಾಜದಲ್ಲಿ ಕೂಡ ಸಾಮರಸ್ಯ. ಗಂಡಸರ ಅತಿ ದೊಡ್ಡ ದೌರ್ಬಲ್ಯಗಳೆಂದರೆ ಹೆಂಗಸರು. ದ ವೀಕ್ನೆಸ್ ಆಫ್ ದ ಸ್ಟ್ರಾಂಗರ್ ಸೆಕ್ಸ್ ಈಸ್ ದ ವೀಕರ್ ಸೆಕ್ಸ್ ಅನ್ನಲಾಗಿ. ಅದಕ್ಕೆ ನೋಡಿ ಹೆಂಗಸರು ಮಾತಾಡ್ಕೊಳ್ತಾ ಇರ್ತಾರೆ, ಏನ್ರಿ ಈ ಗಂಡಸರು, ನಾವಿದ್ದರೂ ಇವರ ಪಕ್ಕ, ಸುಂದರ ಹೆಂಗಸರು ಬಂದರೆ ಇವರು ನೋಡುವವರು ಅಕ್ಕಪಕ್ಕ ಅಂತ. ಅದಕ್ಕೆ ನೋಡಿ ನಮ್ಮ ಈ ಮೌಂಟ್ ಕಾರ್ಮೆಲ್ ಕಾಲೇಜ್ ಎದುರುಗಡೆ ಅಥವಾ ಈ ಜ್ಯೋತಿ ನಿವಾಸ್ ಕಾಲೇಜ್, ಮಹಾರಾಣಿ ಕಾಲೇಜಿನ ಎದುರು ರೋಡ್ಗಳ ಎದುರಲ್ಲಿ ಆ ಸ್ಪೀಡ್ ಬ್ರೇಕರ್ಸೇ ಇರೋದಿಲ್ಲ. ಯಾಕೆಂದರೆ ಗೊತ್ತು ಟ್ರಾಫಿಕ್ನವರು, ಇಲ್ಲಿ ಎಲ್ಲ ವೆಹಿಕಲ್ಗಳು ಆಟೋಮೆಟಿಕ್ ಆಗಿ ಸ್ಲೋ ಆಗುತ್ತವೆ ಅಂತ. ಅದು ಕೂಡ ಗಂಡಸು ಸ್ವಲ್ಪ ಕಿಲಾಡಿ ಗಂಡ ಆಗಿಬಿಟ್ರೆ ಸಮಸ್ಯೆಗಳೇ ಭಾಳ. ಪಾಪ ಹೆಂಡತಿ ಗಂಡನಿಗೆ ಕೇಳ್ತಾಳಂತೆ, ಏನ್ರಿ ಒಂದು ವೇಳೆ ನಾನು ಸತ್ತು ಹೋದರೆ ನೀವು ಇನ್ನೊಂದು ಹುಡುಗಿನ ಮದುವೆ ಆಗ್ತೀರಾ? ಗಂಡನಿಗೆ ಇಲ್ಲ ಇಲ್ಲ, ನಾನು ಮದುವೆ ಆಗೋಲ್ಲ. ಯಾಕೆ? ನಿಮಗೆ ನನ್ನಂಥ ಹೆಂಡತಿ ಸಿಗಲಾರಲು ಎಂಬ ಭಯನೇ. ಅಯ್ಯೋ ಹಾಗಿಲ್ಲ, ನಿನ್ನಂಥ ಹೆಂಡತಿ ಸಿಕ್ಬಿಟ್ರೆ ಏನು ಮಾಡೋದು ಅಂತ ಆ ಭಯ ಅಂತ ಅಂದ. ಪಾಪ ಇನ್ನೊಬ್ಳು ಕೇಳ್ತಾಳಂತೆ, ಏನ್ರಿ ಒಂದು ವೇಳೆ ನಾನು ಸತ್ತು ಹೋದರೆ ನೀವು ಖಂಡಿತವಾಗಿ ಇನ್ನೊಂದು ಹುಡುಗಿನ ಮದುವೆ ಆಗ್ತೀರಾ ಅಂತ. ಇಲ್ಲ ಇಲ್ಲ ನೋಡು, ನನಗೆ ನೀನು ಈಗಿಲ್ಲ ಏನೇನು ಹೇಳಿ ಆಸೆ ಹುಟ್ಟಿಸ್ಬೇಡ. ಇವಾಗ ಕಿಲಾಡಿ ಗಂಡ. ಪಾಪ ಇನ್ನೊಬ್ಳು ಭಾಳ ಒಳ್ಳೆ ಹೆಂಡತಿ, ಅವಳು ಕೇಳ್ತಾಳಂತೆ, ಏನ್ರಿ ಒಂದು ವೇಳೆ ನಾನು ಸತ್ವದ ಸುದ್ದಿ ಕೇಳಿದ ಕೂಡಲೇ ನಿಮಗೇನಾಗಬಹುದು? ಆಗ ಇವನು ಹೇಳ್ತಾರೆ, ಅಯ್ಯಯ್ಯೋ ನೀನು ಸತ್ವದ ಸುದ್ದಿ ಕೇಳಿದ ಕೂಡಲೇ ನಾನು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೋದು. ಅಯ್ಯೋ ಎಂಥ ಪ್ರೀತಿ, ಅಷ್ಟೊಂದು ಪ್ರೀತಿನ? ಇಲ್ಲ, ಪ್ರೀತಿ ಮಣ್ಣಂಗೆಟ್ಟಿಲ್ಲ. ಇವರು ಡಾಕ್ಟರ್ಸ್ ಹೇಳಿದ್ದಾರೆ, ಜೀವನದಲ್ಲಿ ಅತಿಯಾದ ಸಂತೋಷ ಆದರೆ ಪೀಪಲ್ ಡೈ ಆಫ್ ಹಾರ್ಟ್ ಅಟ್ಯಾಕ್. ಈ ಕಿಲಾಡಿ ಗಂಡಂದ್ರೆ ಹೀಗೆ. ಪಾಪ ಹೆಂಡತಿ ಗಂಡನಿಗೆ ಕರೆದು ಹೇಳ್ತಾಳಂತೆ, ನೋಡ್ರಿ ಪಕ್ಕದ ಮನೆಯ ಪಂಕಜ ಏನಾಯಿತು? ಅಯ್ಯೋ ದಿನ 3-4 ಸಲ ಸೀರೆ ಚೇಂಜ್ ಮಾಡ್ತಾ ಇರ್ತಾಳೆ, ನೀವು ನೋಡಿದ್ರಾ? ಇವಾಗ ಕಿಲಾಡಿ ಗಂಡ ಹೇಳ್ತಾನೆ, ಅಯ್ಯೋ ಅವಳು ಸೀರೆ ಚೇಂಜ್ ಮಾಡ್ತಾ ಇರ್ತಾಳೆ, ನಾನು ನೋಡಿಲ್ಲ, ಅವಳು ಚೇಂಜ್ ಮಾಡೋಗ ಕರಿ ನಾನು ನೋಡಿಬಿಡ್ತೇನೆ. ಪಾಪ ಅವಳಿಗೆ ಸಂಖ್ಯೆದ ಪ್ರಾಬ್ಲಮ್, ಇವನಿಗೆ ಸೌಂದರ್ಯದ ಪ್ರಾಬ್ಲಮ್. ಈ ಕಡೆ ಮನೆಯಲ್ಲಿ ಒಂದು ಹಳೆ ಕಪಲ್, ಓಲ್ಡ್ ಕಪಲ್, ಎದುರು ಮನೆಯಲ್ಲಿ ನ್ಯೂ ಕಪಲ್ ಬಂದಿದ್ದಾರೆ. ಪಾಪ ಈ ಹಳೆ ಕಪಲ್ ಹೆಂಡತಿ ಗಂಡನ ಕರೆದು ಕೇಳ್ತಾಳಂತೆ, ನೋಡಿದ್ರ ಆ ಎದುರು ಮನೆಯ ನ್ಯೂ ಕಪಲ್ ನೋಡಿದ್ರ ಏನಾಯಿತು? ನಿಜವಾಗಿ ನೋಡಿ, ಒಂದು ಅನ್ಯೋನ್ಯ ದಂಪತಿಗಳಂದ್ರೆ ಹೀಗಿರ್ಬೇಕ್ರಿ. ಅದು ಹೆಂಗೆ ಹೇಳ್ತೀಯ? ಅಯ್ಯೋ ದಿವಸ ನೋಡಿ ನಾನು ನೋಡ್ತಾ ಇರ್ತೇನೆ, ಪಾಪ ಅವಳು ಇವನ ಆಫೀಸ್ಗೆ ಸ್ಕೂಟ್ರಲ್ಲಿ ಹೊರಡ್ತಾನೆ, ಹೋಗ್ಲಿಕ್ಕೆ ಇವನಿಗೆ ಮನಸ್ಸೇ ಇಲ್ಲ. ಪುನಃ ಆಕೆಯನ್ನು ಕರೀತಾನೆ, ಬಾರೆ ಅಂತ ಕರ್ತಾನೆ. ಪಾಪ ಹೊಸದಾಗಿ ಮದುವೆ ಆಗಿದ್ದಾರೆ, ಇಲ್ಲಿಗೊಂದು ಮುತ್ತು, ತಲೆಗೊಂದು ಮುತ್ತು ಕೊಡ್ತಾನೆ, ಅಪ್ಪಿಕೊಂಡು ಮುತ್ತು ಕೊಡ್ತಾನೆ. ಎಂಥ ಪ್ರೀತಿ, ಎಂಥ ಅನ್ಯೋನ್ಯತೆ. ದಂಪತಿಗಳಂದ್ರೆ ಹೀಗಿರ್ಬೇಕು ನೋಡಿ. ನೀವು ಸಹ ಹಾಗೆ ಮಾಡ್ಬೋದಲ್ಲ? ಇವಾಗ ಕಿಲಾಡಿ ಗಂಡ ಹೇಳ್ತಾನೆ, ಮಾಡ್ಬೋದಿತ್ತು, ಆದರೆ ಅವಳು ಒಪ್ತಾಳಲ್ವ ಅದಕ್ಕೆ. ಇನ್ನೊಂದು ಕಡೆ ಪಾಪ ಗಂಡನಿಗೆ ಏನಾಗಿಬಿಟ್ಟಿದೆ ಅಂದರೆ, ಪಕ್ಕದ ಮನೆ ನೆರೆಕರೆಯವರ ಇಬ್ಬರು ಹೆಂಡತಿ ಕೂಡ ತೀರ್ಕೊಂಡ್ಬಿಟ್ರು. ಅದು ಯಾಕೆ ತೀರ್ಕೊಂಡ್ರು ಅದಕ್ಕೆ ಕಾರಣ ಇದೆ. ಮೊದಲನೇ ಹೆಂಡತಿಯವಳು ದೇವರ ಪ್ರೀತಿಗೆ ಪಾತ್ರಳಾಗಿಬಿಟ್ಲು. ಈ ಎರಡನೇ ಹೆಂಡತಿ ತೀರ್ಕೊಂಡದ್ದಕ್ಕೆ ಕಾರಣ ಬೇರೆ. ಅದು ಏನಾಯಿತು ಅಂದರೆ, ಪಾಪ ಅವನು ಆ ಎರಡನೇ ಹೆಂಡತಿಯ ಗಂಡ ಸ್ವಲ್ಪ ಕಿಲಾಡಿ ಗಂಡ. ತನ್ನ ಹೆಂಡತಿ ಯಾವಾಗಾದರೂ ಜ್ವರ ಬಂದುಬಿಟ್ಟು ಏನಾದರೂ ಸ್ವಲ್ಪ ಹಾಸಿಗೆ ಇಟ್ಕೊಂಡು ಬಿಟ್ಟರೆ ಪಾಪ ಪಕ್ಕ ಬೀದಿಯೆಲ್ಲ ಹೆಂಗಸರು ಬರೋರು, ಬಂದು ಇವಾಗ ನೋಡಲಿಕ್ಕೆ ಅಂತ ಬರೋರು. ಪಾಪ ಈ ಮನುಷ್ಯ ಮಾತ್ರ ಬಂದವರು ಹೆಂಗಸರನ್ನೆಲ್ಲ ತಪ್ಕೊಂಡು ಗೋಳೋ ಅಂತ ಆಳ್ತಾ ಇದ್ದ. ಇವ ಹತ್ತಿದ್ದು ಅದಕ್ಕೆ ಅವಳು ನೋಡಿ ಸತ್ತಿದ್ದು ಅಂತ ಸುದ್ದಿ ಆಗಿತ್ತು. ಇಲ್ಲಿ ಸತ್ತು ಹೋದ 2 ಹೆಂಡತಿ ಕೂಡ ಸತ್ತು ಹೋಗಿದ್ರು. ಪಾಪ ಅವರು ಇವರನ್ನು ವೈಕುಂಠ ಸಮಾರಾಧನೆಗೆ ಕರೆದಿದ್ದಾರೆ. ಕರೆದ ಕೂಡಲೇ ಗಂಡ ಹೆಂಡತಿ ಹೇಳ್ತಾಳೆ, ನೋಡ್ರಿ ಆ ಎದುರು ಮನೆಯ ಪಾಪ ಅವನು 2 ಸಲ ಮದುವೆ ಮಾಡಿಕೊಂಡ, 2 ಸಲ ಕೂಡ ಹೆಂಡತಿ ಸತ್ತು ಹೋಗಿಬಿಟ್ಲು. ಮೊದಲನೇ ಹೆಂಡತಿ ಸತ್ತು ಹೋದಾಗ ನೀವು ವೈಕುಂಠ ಸಮಾರಾಧನೆಗೆ ಕರೆದಿದ್ದ, ನೀವು ಹೋಗಿದ್ರಿ. ಈಗ 2ನೇ ಹೆಂಡತಿ ಕೂಡ ಸತ್ತು ಹೋಗಿದ್ದಾಳೆ, ಮತ್ತೆ ಪುನಃ ಕರೆದಿದ್ದಾನೆ, ಬನ್ನಿ ಅಂತ, ನೀವು ಹೋಗಿ ಬನ್ನಿ. ಆಗ ಇವ ಹೇಳ್ತಾನೆ ಕಿಲಾಡಿ ಗಂಡ, ನಾನು ಹೋಗಲ್ಲ ಕಣೆ. ಯಾಕೆ ನೀವು ಹೋಗಲ್ಲ? ಇಲ್ಲ, ನನಗೆ ತುಂಬ ಮುಜುಗರ ಆಗ್ತಾ ಇದೆ. ಮುಜುಗರ ಏನು ಬಂತು ರೀ? ಪಾಪ ಕರೆದಿದ್ದಾನೆ, ಹೋಗಿ ಬನ್ನಿ. ಇಲ್ಲ ನಾನು ಹೋಗೋದಿಲ್ಲ. ಯಾಕೆ? ನಾನು ಯಾವ ಮುಖದಿಂದ ಹೋಗಲಿ?
ಏನಾಗಿದೆ? ನಾನು ನೋಡಿ 2 ಸಲ ಪಾಪ ನನಗೆ ಅವನು ಕರೆದ ವೈಕುಂಠ ಸಮಾರಾಧನೆಗೆ, ನನಗೆ 1 ಸಲ ಕೂಡ ಕರೀಲಿಕ್ಕಾಗಲಿಲ್ಲ. ನಾನು ಹೆಂಗೆ ಹೋಗಲಿ ಅಂತ. ಇವ ಮಹಾ ಕಿಲಾಡಿಗ. ಇನ್ನೊಂದು ಮನೆಯಲ್ಲಿ ಪಾಪ ಏನಾಗಿತ್ತು ಅಂದರೆ, ಅಲ್ಲಿ ಯಾವಾಗ ನೋಡಿದರೂ ಕೂಡ ಈ ಕೆಲಸದವಳಿಗೆ ಅಮ್ಮ ಅವರ ಹಳೆ ಸೀರೆಯನ್ನು ಕೊಡ್ತಾಯಿದ್ರು. ಸಾಮಾನ್ಯದಲ್ಲಿ ಎಲ್ಲ ಮನೆ ನಡೀತದೆ, ಅಮ್ಮಂದಿರೆಲ್ಲ ಅವರ ಹಳೆ ಸೀರೆಯನ್ನು ಕೆಲಸದವಳಿಗೆ ಕೊಡ್ತಾಳೆ. ಆ ಕೆಲಸದ ಹುಡುಗಿ ಕೂಡ ಅಮ್ಮ ಒಂದು ಹಳೆ ಸೀರೆ ಕೊಟ್ಟಿದ್ದರು. ಕೊಡಿದ ಕೂಡಲೇ ನೆಕ್ಸ್ಟ್ ಡೇ ಅವಳು ಬಂದವಳು ಅಮ್ಮ ಹೇಳಿದ್ಲು, ಅಮ್ಮ ಇನ್ನು ಮುಂದೆ ನಿಮಗೆ ನಿಮ್ಮ ಹಳೆ ಸೀರೆಯನ್ನು ಕೊಡಬೇಡಿ. ಯಾಕಮ್ಮ ಹಳೆ ಸೀರೆ ಯಾಕೆ ಕೊಡಬಾರ್ದು? ಅಯ್ಯೋ ನೀವು ಹಳೆ ಸೀರೆ ಕೊಟ್ಬಿಟ್ರೆ ಏನಾಗಿಬಿಡುತ್ತೆ ಅಂದರೆ, ನಾನು ಅದನ್ನು ಉಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ದೊಡ್ಡ ಪಚೀತಿ ಆಗುತ್ತೆ. ಏನು ಪಚೀತಿ? ನೋಡಿ, ನೀವು ಕೊಟ್ಟ ಹಳೆ ಸೀರೆಯನ್ನು ನಾನು ಉಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ನಿಮ್ಮ ಯಜಮಾನರು ನನ್ನನ್ನು ನೀವು ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನ್ನ ಹತ್ರ ಬರುವುದನ್ನೇ ಕಡಿಮೆ ಮಾಡಿಬಿಡ್ತಾರೆ. ನೋಡಿ ಎಂಥ ಒಂದು ಪಚೀತಿ. ಇದು ಒಂದು ಕಿಲಾಡಿ ಒಂದು ಗಂಡ ಅಂದರೆ ಯಾವ ರೀತಿ ಅವರ ಒಂದು ದೌರ್ಬಲ್ಯಗಳು ಅನ್ನೋದ್ರ ಬಗ್ಗೆ ನಾವು ಹೇಳಿದೆವು. ಅದೇ ರೀತಿ ಗಂಡಸರ ಇನ್ನೊಂದು ದೌರ್ಬಲ್ಯ ಅಂದರೆ ಕುಡಿಯುವ ಚಟ. ಅಂದರೆ ಈ ಗುಂಡು ಹಾಕೋದು. ಅಂದರೆ ಅವರ ದೃಷ್ಟಿಯಲ್ಲಿ ಅಂದರೆ ಗುಂಡು ಹಾಕದ ಗಂಡು ಇದ್ದರೆಷ್ಟು ಇರದಿದ್ದರೆಷ್ಟು ಅಂತ. ಪಾಪ ಲೈಫಲ್ಲಿ ತುಂಬ ಸಂತೋಷ ಆದರೂ ಕುಡಿದು ಬಿಡ್ತಾರೆ, ತುಂಬ ಬೇಸರ ಆದರೂ ಕುಡಿದು ಬಿಡ್ತಾರೆ, ತುಂಬ ದುಃಖ ಆದರೂ ಕುಡಿದು ಬಿಡ್ತಾರೆ. ಇಲ್ಲ ನನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ ಅಂತ ಹೇಳಿದ್ರು ಕೂಡ ಪಾಪ ಒಬ್ಬ ಕುಡಿಲಿಕ್ಕೆ ಶುರು ಮಾಡಿಬಿಡ್ತಾನೆ. ಇಲ್ಲ ತವರಿಂದ ಬರ್ತಾ ಇದ್ದಾಳೆ ಅಂದರೂ ಇವನು ಕುಡಿಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹೀಗೆ ಕಾರಣಗಳು ಬೇಕಿಲ್ಲ, ಒಟ್ಟಾರೆ ಕುಡಿಯೋರಿಗೆ ಕುಡಿಯುವ ಚಾಟ. ಆದರೆ ಕೆಲವು ಜಾಣರು ತುಂಬ ಜಾಣರಾಗಿ ಕುಡಿತಾರೆ. ಅದು ಹೇಗೆ ಕುಡಿತಾರೆ ಅಂದರೆ, ಪಾಪ ಅವರಿಗೆ ಒಂದು ಗೊತ್ತು ಅವರಿಗೆ ಏನಂದರೆ, ಕುಡಿದರೆ ನಾಲಗೆ ತೊದಲದಂತಿರಬೇಕು, ಕುಡಿದರೆ ಮೈ ಜೋಲಾಡದಂತಿರಬೇಕು, ಕುಡಿದದ್ದು ತಲೆಗೆ ಏರದಂತಿರಬೇಕು, ಏರಿದರೂ ಯಾರಿಗೂ ತೋರದಂತಿರಬೇಕು, ಕುಡಿದರೆ ಅವರವರ ಮನೆಗೇ ಹೋಗಿ ಸೇರುವಂತಿರಬೇಕು, ಸೇರಿದೊಡೆ ಅವರ ಮಡದಿ ಬಂದು ಅಪ್ಪಿದಾಗ ನಾನು ಕುಡಿದಿಲ್ಲವೆಂದೊಡೆ ಆಕೆ ಅಪ್ಪಿ ಮುದ್ದಾಡುವಂತಿರಬೇಕು. ಹೀಗೆ ಕುಡಿತಾರೆ ಕೆಲವರು ಭಾಳ ಜಾಣ. ಇದು ಸಾಮಾನ್ಯವಾಗಿ ಗಂಡಸರ ಒಂದು ದೌರ್ಬಲ್ಯಗಳೆಂದರೆ ಕುಡಿಯೋ ಚಟ ಹೆಂಗಸರು. ಹಾಗೆಂಥೇಳಿ ಹೆಂಗಸರಿಗೂ ಬೇಕಾದಷ್ಟು ದೌರ್ಬಲ್ಯಗಳು ಇರುತ್ತವೆ. ಆ ಹೆಂಗಸರ ದೌರ್ಬಲ್ಯಗಳು ಹೇಗಿರ್ತವೆ ಅಂದರೆ, ಪಾಪ ಸಾಮಾನ್ಯವಾಗಿ ಹೆಂಗಸರಿಗೆ ಹೊಗಳಿಕೆ ಅಂದರೆ ಭಾಳ ಇಷ್ಟ. ಅದಕ್ಕೆ ನೋಡಿ, ಯಾರನ್ನಾದ್ರೂ ಹೆಂಗಸರನ್ನು ಹೊಗಳಿದರೆ ಆ ಹೆಂಗಸರು ಭಾಳ ಖುಷಿ ಪಡ್ತಾರೆ, ಭಾಳ ಸಂತೋಷ ಪಡ್ತಾರೆ. ಮಾತ್ರವೇ ಅಲ್ಲ, ಆ ಹೊಗಳಿದವರನ್ನು ಮೆಚ್ಕೊಳ್ತಾರೆ, ಇವರು ಮೆಚ್ಚಲಿಕೊಳ್ಳಿಕ್ಕೆ ಆರಂಭಿಸ್ತಾರೆ. ಆದರೆ ಗಂಡಸರಲ್ಲ, ಗಂಡಸರು ಹಾಗಲ್ಲ. ಅವರನ್ನು ಯಾರಾದರೂ ಹೊಗಳಿದರೆ ಇವರು ಸಂಶಯ ಪಡ್ತಾರೆ. ಯಾಕೆ ಅವನು ಹೊಗಳಿದ್ದ, ಅದರ ಹಿಂದೆ ಹಿಡನ್ ಎಜೆಂಡಾ ಏನು ಅದ್ರ ಬಗ್ಗೆ ಸಂಶಯ ಪಡ್ತಾರೆ. ಇದುವರೆಗೆ ಗಂಡಸರ ದೌರ್ಬಲ್ಯಗಳ ಬಗ್ಗೆ ನಾವು ಕೆಲವು ಜೋಕ್ಸನ್ನು ಕೇಳ್ಕೊಂಡೆವು. ಇನ್ನು ಮುಂದೆ ಹೆಂಗಸರ ದೌರ್ಬಲ್ಯಗಳೇನು ಅಂತ ತಿಳ್ಕೊಳ್ಳೋಣ. ಆದರೆ ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.